ರಾಜೇಂದ್ರ ಪುರುಷ ಗುರು ಬಸವಣ್ಣವರನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿ ಈ ಒಂದು ಬಸವ ಧರ್ಮ ಪೀಠ ಸಂಸ್ಥೆಯ ಸಂಸ್ಥಾಪಕರಾದಂತ ಸದ್ಗುರು ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರನ್ನ ಮನದಲ್ಲಿ ನೆರೆದು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮತ್ತು ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆಯನ್ನ ಮಾಡಿ ಗುರು ಬಸವಣ್ಣವರ 108 ಅಡಿ ಉತ್ಸವೆಯನ್ನ ಲೋಕಾರ್ಪಣೆ ಮಾಡಿರುವಂತಹ ಚಂದ್ರಾದ BS ಯಡಿಯೂರಪ್ಪನವರೇ, ಇಲ್ಲಿ ಸಮಾವೇಶವಾಗಿರುವಂತಹ ಅನೇಕ ಪೂಜ್ಯ ಸ್ವಾಮಿಗಳು ಮಠಾಧೀಶರೇ, ಸಚಿವರಾದಂತ ಇಂಧನ ಸಚಿವರಾದಂತ ಶೋಭಾ ಕರಂದ್ಲಾಜೆಯವರೇ, ಪೀಠಾತಿಥಿಯ ಉಸ್ತುವಾರಿ ಸಚಿವರಾದಂತಹ ಸುನೀಲ್ ಕೊಲ್ಲಾಪುರೆಯವರೇ, ಪಶುಸಂಗೋಪನಾ ಖಾತೆಯ ಸಚಿವರಾದಂತ ಶರಣ ದೇವನಾಯಕ್ ಬೆಳಗುಗಿಯವರೇ, ಈ ಕಾರ್ಯಕ್ರಮದಲ್ಲಿ ಹೆಲಿಕಾಪ್ಟರ್ ಸೇವೆಯನ್ನ ನೀಡಿ ಪುಷ್ಪವೃಷ್ಟಿಯನ್ನ ಮಾಡಲಿರುವ ಇದು ಒಂದು ಐತಿಹಾಸಿಕವಾದಂತಹ ಘಟನೆ ನಡೀತಾ ಇದೆ. ಅದರಂತೆ ಗುರು ಬಸವಣ್ಣನವರ 108 ಅಡಿ ಉತ್ಸವೆಯ ಲೋಕಾರ್ಪಣಾ ಕಾರ್ಯಕ್ರಮ ಮತ್ತು ಅದರ ಕೆಳಗಡೆ ಅಂತಸ್ತಿನಲ್ಲಿ ಸುಂದರವಾದ ಅಮೃತ ಶಿಲಾಮೂರ್ತಿಯ ಪ್ರತಿಷ್ಠಾಪನೆ. ಎಲ್ಲರೂ ಗುಂಪಾಗಿ ಹೋಗಿ ನೋಡ್ಲಿಕ್ಕೆ ಹೋಗುವುದಂದ್ರೆ ಸಾಲಾಗಿ ಹೋಗಿ ಆ ದಿವ್ಯ ಮೂರ್ತಿಯ ಚಿಕ್ಕದಾದಂತಹ ಅಮೃತ ಶಿಲಾಮೂರ್ತಿಯ ದರ್ಶನವನ್ನ ಪಡೆದುಕೊಂಡ್ರಿ. ಈ ಒಂದು ಬಸವ ಕಲ್ಯಾಣ ಐತಿಹಾಸಿಕವಾದ ಮಹತ್ವವನ್ನು ಹೊಂದಿರುವ